ನಿಮಗೆ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಯಾವಾಗ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಾಕಷ್ಟು ಜನ ನೋಡಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಆಯಿತು, ಹಾಗೆ ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಿ ಆಯಿತು ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ತಿದ್ರು. ನೋಡಿ ಇವಾಗ ನೀವು ಐ ಥಿಂಕ್ ನೀವು ಸೆಕೆಂಡ್ ಸೆಮಿಸ್ಟರ್ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಟೈಮ್ ಇದೆ, ಈ ಬ್ರೇಕ್ನ ಎಂಜಾಯ್ ಮಾಡಿ ಮತ್ತೆ ಥರ್ಡ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ಬೇಗನೆ ಜಾಯ್ನ್ ಆಗಿ ಥರ್ಡ್ ಸೆಮಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ಸಮ್ಮರ್ ಸೆಮಿಸ್ಟರ್ ಯಾರು ಇವಾಗ ಕ್ಲಾಸಸ್ ಹೋಗ್ತಿದ್ದೀರಾ ನೀವು ಆದಷ್ಟು ಬೇಗನೆ ಸಮ್ಮರ್ ಸೆಮಿಸ್ಟರ್ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಮುಂದೆ ಬರೋಂಥ ದಿನಗಳಲ್ಲಿ ಎಕ್ಸಾಮಲ್ಲಿ ನೀವೆಲ್ಲ ಸಬ್ಜೆಕ್ಟ್ನ ಕ್ಲಿಯರ್ ಮಾಡಿ ಅಂತ ನಾನು ಬಯಸ್ತೀನಿ. ಐ ಥಿಂಕ್ ಯು ಆರ್ ಡೂಯಿಂಗ್ ವೆಲ್ ಅಂತ ಹೇಳ್ತಾ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನು ಮಾತಾಡ್ತಾ ಬಂದು ನಮ್ಮ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಯಾವಾಗ ನೋಡಿ. ನಮ್ಮ ಅಂದರೆ ಇಲ್ಲೇ ಫೋಟೋದಲ್ಲಿ ಕಾಣಿಸ್ತಿದ್ದಿಲ್ಲ ಮಾನ್ಯ ಕುಲಪತಿಯಾದ ಸಂದೇಶ, ಇವರು ನಮ್ಮ ವಿದ್ಯಾಶಂಕರ್. ಇವರು ಯಾವಾಗಲೇ ಆಗಲಿ ಯುಟಿ ಎಕ್ಸಾಮ್ ನಡೆದ ಸೆಕೆಂಡ್ ಸೆಮಿಸ್ಟರ್ ಅಂದರೆ ಯಾವುದೋ ಒಂದು ಸೆಮಿಸ್ಟರ್ ಆಗಲಿ ಎಕ್ಸಾಮ್ ಮುಗಿದು 10 ಡೇಸ್ ಎಲ್ಲ ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಒಂದು ವಿಟಿದವರು ಕೊಟ್ಟಿರೋಂಥ ಮಾಹಿತಿ ಆಗಿರುತ್ತೆ ಎಲ್ಲ ಒಂದು ಸೆಮಿಸ್ಟರ್ಗೆ. ಬಟ್ ಈಗ ಏನಾಗ್ತಿದೆ 10 ಡೇಸ್ ಒಳಗಡೆ ರಿಸಲ್ಟ್ ಬರ್ತಾ ಇದೆ. ಆಮೇಲೆ ಒಂದಿಷ್ಟು ಸೆಮಿಸ್ಟರ್ದು ಕರೆಕ್ಟ್ ಎಕ್ಸಾಕ್ಟ್ ಡೇಟ್ಗೆ ಬರ್ತಿಲ್ಲ, ಅಂದರೆ 10 ಡೇಸ್ ಒಳಗಡೆ ಬರ್ತಿಲ್ಲ. ಒಂದು ಸರಿ ಅವು ಇವು ಹಾಲಿಡೇಸ್ ಬಂತಂದರೆ ನಿಮ್ಗೆ ಒಂದು 2-3 ಡೇಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಬಟ್ ಒಂದು ಪ್ರೆಡಿಕ್ಷನ್ ಡೇಟ್ ಆದರೆ ಹೇಳ್ಬೋದು ಅಂದರೆ ನಿಮ್ಮದು ಆಗಸ್ಟ್ 15 ಅಂದರೆ ಮುಂದಿನ ದಿನಗಳಲ್ಲಿ ಬರುವಂಥದ್ದು, ಅಂದರೆ ಆಗಸ್ಟ್ 20 ಆರ್ 25 ಒಳಗಡೆ ಬರುತ್ತೆ. ಅಂದರೆ ಆಗಸ್ಟ್ 20 ಒಳಗಡೆ ಬರುವಂಥ ತುಂಬ ಚಾನ್ಸಸ್ ಆದರೆ ಇದೆ. ಆಮೇಲೆ ಟೈಮ್ ಕೇಳ್ತೀರಾ ಸ್ವಲ್ಪ ಜನ, ಟೈಮ್ ಯಾವಾಗ ಬರ್ಬೋದು ನೋಡಿ. ನೀವು ಫಸ್ಟ್ ಸೆಮಿಸ್ಟರ್ ಮುಗಿದಿತ್ತಂದರೆ ನಿಮ್ಗೆ ಗೊತ್ತಾಗಿರುತ್ತೆ ವಿ ಟಿ ಅವರು ಟೈಮಿಂಗ್ಸ್ನ ಯಾವಾಗ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೋದು. ನಿಮಗೆ ಈವ್ನಿಂಗ್, ನೈಟ್, ಆಫ್ಟರ್ನೂನ್, ಮಾರ್ನಿಂಗ್ ಅಂದರೆ 10 ಗಂಟೆ ಮೇಲೆ ಈ ಥರ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಾರ್ನಿಂಗ್ ಅಂದರೆ 6 o'clock, ಆಮೇಲೆ 7, 8 ಆ ಥರ ಯಾವುದೇ ಕಾರಣಕ್ಕೂ ಇಲ್ಲರಿಗೂ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಆಫ್ಟರ್ನೂನು ತುಂಬ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಮತ್ತು ಆಮೇಲೆ ಈವ್ನಿಂಗ್ ತುಂಬ ಟೈಮ್ ಅನೌನ್ಸ್ಮೆಂಟ್ ಆಗಿದೆ. ಸಾಕಷ್ಟು ವಿ ಟಿ ಸ್ಟೂಡೆಂಟ್ಸ್ಗಾದರೆ ಈವ್ನಿಂಗ್ ಟೈಮೇ ತುಂಬ ರಿಸಲ್ಟ್ ಬರೋಂಥ ಚಾನ್ಸಸ್ ಅದೇ ಇದೆ. ಆಮೇಲೆ ನೀವು 6th ಸೆಮಿಸ್ಟರ್ ರಿಸಲ್ಟ್ ಆಯಿತು, ಆಮೇಲೆ 4th ಸೆಮಿಸ್ಟರ್ ರಿಸಲ್ಟ್ ಆಯಿತು, ಈವ್ನಿಂಗ್ ಟೈಮೇ ಬಂದಿದೆ. ನಮ್ಮ ಇಂಜಿನಿಯರಿಂಗ್ ಕರ್ನಾಟಕ ವಾಟ್ಸಪ್ ಚಾನಲಲ್ಲಿ ನೋಡ್ಬೋದು, ಅಕ್ಯುರೇಟಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಇರುತ್ತೆ. ಇದು ಒಂದು ಪ್ರೆಡಿಕ್ಷನ್ ಡೇಟ್ ಆಗಿರುತ್ತೆ. ನಮ್ಮ ಒಂದು ವಾಟ್ಸಪ್ ಚಾನಲಲ್ಲಿ ನೀವು ಅಲ್ಲೇನ ಫಾಲೋ ಮಾಡಿದರೆ ಅಫಿಷಿಯಲ್ ಸರ್ಕಲ್ಸ್ ಬಂದಿದ ತಕ್ಷಣ ನಿಮಗೆ ಖಂಡಿತ ಫಾರ್ವರ್ಡ್ ಮಾಡೋಂಥ ಖಂಡಿತ ಆ ಕೆಲಸ ಆದರೆ ನಡೀತದೆ. ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟು ಅಂದರೆ ಬಿಫೋರ್ ಎಕ್ಸಾಮ್ ನಾಳೆ ಬರ್ತಿದೆ ಅಂದರೆ ಇವತ್ತು ಯಾವಾಗ ಬರುತ್ತೆ ಇಲ್ಲ ಪಕ್ಕ ಬರುತ್ತೆ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ 100% ಇನ್ಫಾರ್ಮೇಷನ್ ಅದು ಸಿಗ್ತಿರುತ್ತೆ. ಹೋಗಿ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ಯಾಕಂದರೆ ಜಾಯ್ನ್ ಆಗಿದ್ರೆ ನಿಮಗೆ ಥರ್ಡ್ ಸೆಮಿಸ್ಟರ್ ನೋಟ್ಸ್ ಕೂಡ ಅವೈಲೇಬಲ್ ಆಗುತ್ತೆ. ಅಷ್ಟೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಯಾವ ಬರುತ್ತೆ ಅಂತ ಅಪ್ಡೇಟ್ ಸಿಕ್ತು ಅನ್ಕೋತೀನಿ. ಆಮೇಲೆ ಥರ್ಡ್ ಸೆಮಿಂದ ನಿಮ್ಮದೊಂದು ಕೋರ್ ಬ್ರಾಂಚ್ ಎಂಟ್ರಿ ಆಗ್ತಿದ್ರೆ ಇಲ್ಲಿಂದ ಸ್ವಲ್ಪ ಸೀರಿಯಸ್ ಆಗಿ ಅಷ್ಟೇ. ನಿಮ್ಮ ಫಸ್ಟ್ ಟೈಮ್ ಸೆಕೆಂಡ್ ಸೆಮ್ ಪೂರ್ತಿ ಬೇಸಿಕ್ ಇರೋ ಸಬ್ಜೆಕ್ಟ್ ಆಗಿರುತ್ತೆ. 1-2 ಸಬ್ಜೆಕ್ಟ್ಸ್ ಮಾತ್ರ ನಿಮಗೆ ನಿಮ್ಮ ಒಂದು ಕೋರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಅಷ್ಟೊಂದು ಮುಗಿದ ಮೇಲೆ ನಿಮ್ಮ ಒಂದು ಕೋರ್ ಬ್ರಾಂಚ್ ಎಂಟ್ರಿ ಆಗೋದು ಥರ್ಡ್ ಸೆಮಲ್ಲಿ. ಈ ಥರ್ಡ್ ಸೆಮ್ಮಿಂದ ನೀವು ಕರೆಕ್ಟಾಗಿ ಕಲೀರಿ ಅಂತ ಹೇಳ್ತಾ ಐ ಥಿಂಕ್ ಇನ್ನು ಸ್ವಲ್ಪ ದಿನ ಏನು ಹಾಲಿಡೇಸ್ ಇದೆ ಎಲ್ಲರೂ ಎಂಜಾಯ್ ಮಾಡಿ. ಆಮೇಲೆ ಸಮ್ಮರ್ ಸೆಮಿಸ್ಟರ್ ಯಾರು ರಿಜಿಸ್ಟರ್ ಆಗಿದೆ ಅವರು ರಿಜಿಸ್ಟರ್ ಆಗಿ, ಆಮೇಲೆ ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಮೇಲೆ ನಾವು ಸಮ್ಮರ್ ಸೆಮಿಸ್ಟರ್ಗೆ ರಿಜಿಸ್ಟರ್ ಆಗ್ಬೋದು ಅಂತ ಕೇಳಿದ್ರೆ ಎಸ್ ಖಂಡಿತ ಆಗ್ಬೋದಾಗಿರುತ್ತೆ. ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಬಂದಮೇಲೆ ನಿಮಗೆ ಅಷ್ಟು ಸಬ್ಜೆಕ್ಟ್ಸ್ ಏನಾದರೂ ಆ ಥರ ಬ್ಯಾಕ್ಲಾಗ್ಸ್ ಇರುತ್ತೆ. ಐ ಥಿಂಕ್ ಯಾರಿಗೂ ಆ ಥರ ಬ್ಯಾಕ್ಲಾಗ್ ಬರಬಾರ್ದು ಅಂತ ನಾನಾದರೆ ರಿಕ್ವೆಸ್ಟ್ ಮಾಡ್ಕೊತೀನಿ ದೇವರಲ್ಲಿ. ನಿಮಗೇನೋ ಆ ಥರ ಆದರೆ ನೀವು ಸಮ್ಮರ್ ಸೆಮಿಸ್ಟರ್ಗೆ ರಿಜಿಸ್ಟರ್ ಆಗಿಬಿಟ್ಟು ನೀವು ಆ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಐ ಥಿಂಕ್ ನಿಮ್ಮೆಲ್ಲರಿಗೂ ರಿಸಲ್ಟ್ ಚೆನ್ನಾಗೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಆಮೇಲೆ ಅಡ್ವಾನ್ಸ್ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲರಿಗೂ. ಮತ್ತೆ ಅಡ್ವಾನ್ಸ್ ರಿಸಲ್ಟ್ ಬಂದ ಮೇಲೆ ಕೂಡ ಕಾಂಗ್ರೆಸ್ ಖಂಡಿತ ವಿಶೇಷ ಮಾಡಿ ತಿಳಿಸ್ತೀನಿ ಅಷ್ಟೇ. ಈ ವಿಡಿಯೋದಲ್ಲಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ